Hi students, welcome to the first PUC Computer Science online class students. We are in the chapter of data representation, the class number 7. In reminder it students, class number 7. This is Umesh sir, your computer science lecturer. Students, last class alli conversions class alli idwe. Conversions ಅಂದ ತಕ್ಷಣ ಡೆಸಿಮಲ್ ಇಂದ ಹಿಡಿದು ನಿಮ್ಮ ಅದರ್ಸ್ ಗೆ ಕನ್ವರ್ಟ್ ಮಾಡೋದನ್ನ ನೋಡಿದ್ದೀರಾ. ಸೊ ಹಾಗೆ ಡೆಸಿಮಲ್ ಟು ಬೈನರಿ, ಡೆಸಿಮಲ್ ಟು ಆಕ್ಟಲ್, ಡೆಸಿಮಲ್ ಟು ಹೆಕ್ಸಾಡೆಸಿಮಲ್, ಡೆಸಿಮಲ್ ಫ್ರಾಕ್ಷನ್ ಟು ಬೈನರಿ, ಡೆಸಿಮಲ್ ಫ್ರಾಕ್ಷನ್ ಟು ಆಕ್ಟಲ್, ಡೆಸಿಮಲ್ ಫ್ರಾಕ್ಷನ್ ಟು ಹೆಕ್ಸಾಡೆಸಿಮಲ್ ಕಂಪ್ಲೀಟ್ ಆಗಿದೆ. ಸೊ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಂದು ಡೆಸಿಮಲ್ ಇಂದ ಏನ್ ಅದರ್ ನಂಬರ್ ಸಿಸ್ಟಮ್ಸ್ ಗೆ ಕನ್ವರ್ಟ್ ಮಾಡಿದ್ರೆ ಸೇಮ್ ಟೆಕ್ನಿಕ್ ಸ್ಟೂಡೆಂಟ್ಸ್ ಸ್ವಲ್ಪ ಚೇಂಜ್ ಆಗಿ ರಿಮೈನಿಂಗ್ ಕನ್ವರ್ಷನ್ಸ್ ಬರುತ್ತೆ. ಇವತ್ತಿನ ಕನ್ವರ್ಷನ್ ಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೊಂದು ಸ್ಮಾಲ್ ಟೆಕ್ನಿಕ್ ನ ಹೇಳ್ಕೊಡ್ತೀನಿ. ದಟ್ ಈಸ್ ಕಾಲ್ಡ್ 8421 ಟೆಕ್ನಿಕ್. ನೋಡಿ ಫ್ರೆಂಡ್ಸ್, ತುಂಬಾ ಸಿಂಪಲ್. 8 4 2 1. ಈ 8421 ಹೇಗ್ ಬಂತು? ಬೈನರಿ ಕಲಿಬೇಕು ಅಂತಂದ್ರೆ 8421 ಟೆಕ್ನಿಕ್ ಬಹಳ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್. ನೋಡಿ, ಇವನು ಎಲ್ಲಿಂದ ಬಂದಿದ್ದಾನೆ ಗೊತ್ತಾ? ಟು ದಿ ಪವರ್ ಆಫ್ 0. ಯಾವುದೇ ಪವರ್ 0 ಇದ್ರೆ ವ್ಯಾಲ್ಯೂ ಏನು? 1. ಇಟ್ ಇಸ್ ಕಾಲ್ಡ್ 2 to the power of 1. It is called 2 to the power of 2. It is called 2 to the power of 3. You can continue students. 8 ಆದ್ಮೇಲೆ ಡಬಲ್ ಮಾಡ್ಕೊಳ್ಳಿ 16 ಬರುತ್ತೆ. 16 ಆದ್ಮೇಲೆ ಡಬಲ್ ಮಾಡ್ಕೊಳ್ಳಿ 32 ಬರುತ್ತೆ. 32 ಆದ್ಮೇಲೆ ಡಬಲ್ ಮಾಡ್ಕೊಳ್ಳಿ 64, 128, 512, 1024. ಈ ತರ ಡಿಫರೆಂಟ್ ಆಗಿ ಬರುತ್ತೆ. ಐಡಿಯಾ ಬಂತ? ಬೈನರಿ ವ್ಯಾಲ್ಯೂಸ್ ನ ಹೇಗೆ ಸರ್ ಹಾಕೋದು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ 0 ಗೆ ಬೈನರಿ ವ್ಯಾಲ್ಯೂ ಹೇಗೆ ಸರ್ ಅಪ್ಲೈ ಮಾಡೋದು 8421 ಟೆಕ್ನಿಕ್ ಅಲ್ಲಿ? ನೋಡಿ, 0 ಆಗಿರೋದ್ರಿಂದ ಎಲ್ಲೂ ನಮಗೆ 0 ಡೈರೆಕ್ಟ್ ನಂಬರ್ ಇಲ್ಲ. ದ ವ್ಯಾಲ್ಯೂ ಈಸ್ 0. ಅಲ್ಲಿಗೆ 0 ಅಂದ ತಕ್ಷಣ ನಮಗೆ ಅದ್ರ ವ್ಯಾಲ್ಯೂ ಏನಾಗುತ್ತೆ? 4 zeros. ನೀವು 3 ಡಿಜಿಟ್ಸ್ ಅಲ್ಲಿ ತಗೋಬೇಕು ಅಂದ್ರೆ 3 zeros, 2 ಡಿಜಿಟ್ಸ್ ಅಲ್ಲಿ ಆದ್ರೆ 2 zeros, 1 ಡಿಜಿಟ್ ಅಲ್ಲಿ ಆದ್ರೆ 0. ನೀವು ಎಷ್ಟು ಡಿಜಿಟ್ಸ್ ಅಲ್ಲಿ ಬೇಕು ಅಂದ್ರೆ ಅಷ್ಟು ಡಿಜಿಟ್ಸ್ ಅಲ್ಲಿ ಬರ್ಕೊಳ್ಬಹುದು ಸ್ಟೂಡೆಂಟ್ಸ್. ಗೊತ್ತಾಗ್ತಿದ್ಯಾ? ನೋಡಿ, ಅಗೇನ್ 1. ಸರ್ 1 ಗೆ ಬೈನರಿ ವ್ಯಾಲ್ಯೂ ಎಷ್ಟು ಸರ್? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಡೈರೆಕ್ಟ್ ನಂಬರ್ ಇದ್ರೆ ನಂಬರ್ ಕೆಳಗಡೆ 1 ಹಾಕಿ. ಫರ್ಗೆಟ್ ದಿಸ್ ಒನ್ ಸ್ಟೂಡೆಂಟ್ಸ್. 8421 1 ಡೈರೆಕ್ಟ್ ಆಗಿದೆ. ಪುಟ್ ಹಿಯರ್ 1 ಡೈರೆಕ್ಟ್ ಆಗಿದೆ. ಬೈನರಿ ನಂಬರ್ ಸಿಸ್ಟಮ್, ರಿಮೈನಿಂಗ್ ಆಲ್ zeros. So this is the value of 1. Did you understand? See, 1 ಡೈರೆಕ್ಟ್ ಆಗಿದೆ, 1 ಹಾಕಿದ್ದೀನಿ, ರಿಮೈನಿಂಗ್ ಆಲ್ zeros. ಐಡಿಯಾ ಬಂತಾ? ನೋಡಿ ಹಾಗೆ, which is called 2. 2 ಗೆ ಏನು ಮಾಡೋದು? ನೋಡಿ, 1 ಇದೆ ಬಿಟ್ಬಿಡಿ, 2 ಇದೆ, 2 ಗೆ ಡೈರೆಕ್ಟ್ ಆಗಿ 1 ಹಾಕಿ, like this. ಐಡಿಯಾ ಬಂತಾ? So remaining all should be 0 students. Remaining all ಏನಂತ ಕರಿತೀವಿ? Should be 0 ಅಂತ ಕರಿತೀವಿ. This is the value of 2. So 2 ಏನಿದೆ ಅದಕ್ಕೆ 1 ಹಾಕಿದೀವಿ, ರಿಮೈನಿಂಗ್ ಆಲ್ zeros. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. Here in the concept of binary number system, always binary number systems has only 2 symbols which is called 0 and 1. ಇಲ್ಲ 0 ಬರಬೇಕು, ಇಲ್ಲ 1 ಬರಬೇಕು. ನೋಡಿ ಹಾಗೆ 3 ತಗೊಳ್ಳೋಣ. 3 ಎಲ್ಲಿ ಸರ್? 8421 ಅಲ್ಲಿ 3 ನೇ ಇಲ್ಲ, ಏನ್ ಮಾಡೋದು? ಯಾವ್ದಾದ್ರು ಆಡ್ ಆದ್ರೆ 3 ಬರುತ್ತಾ ನೋಡಿ. ಯಾವ್ಯಾವ್ದು ಆಡ್ ಆದ್ರೆ 3 ಬರುತ್ತೆ? 2 ಆಡ್ ಆದ್ರೆ 1 ಆಡ್ ಆದ್ರೆ 2 plus 1 it becomes 3. 2 plus 1 it becomes 3. 2 plus 1 remaining all zeros. ಇದನ್ನ ನಾವೇನಂತ ಕರಿತೀವಿ? 3 ಅಂತ ಕರಿತೀವಿ. ಐಡಿಯಾ ಬರ್ತಾ ಇದೆಯಾ? ಅಗೇನ್ 4 ನೋಡೋಣ. 4 ಗೆ ಏನ್ ಮಾಡೋದು? ಯಾವ್ಯಾವ್ದನ್ನ ಆಡ್ ಮಾಡಿದ್ರೆ 4 ಬರುತ್ತೆ ಥಿಂಕ್ ಮಾಡಿ. ಯಾವ್ಯಾವ್ದನ್ನ ಆಡ್ ಮಾಡಿದ್ರೆ 4 ಬರುತ್ತೆ? ವಿಚ್ ಇಸ್ ಕಾಲ್ಡ್, ನೋಡಿ ಸ್ಟೂಡೆಂಟ್ಸ್, 4 ಡೈರೆಕ್ಟ್ ಆಗಿದೆ, ಸೊ ಆಡ್ ಮಾಡುವಂತ ನೆಸೆಸಿಟಿ ಇಲ್ಲ. 4 ನ ಡೈರೆಕ್ಟ್ ಆಗಿ ಹಾಕಿ 1. ರಿಮೈನಿಂಗ್ ಶುಡ್ ಬಿ 0. ಐಡಿಯಾ ಬರ್ತಾ ಇದೆಯಾ? ಸೊ ದ ನೆಕ್ಸ್ಟ್ 4 ಆಗಿದ ತಕ್ಷಣ ನೆಕ್ಸ್ಟ್ ಯಾವುದು? 5. ನೋಡಿ 5 ಗೆ ಏನ್ ಮಾಡೋಣ? 4 to 6 ಆಗುತ್ತೆ, 8 4 12 ಆಗುತ್ತೆ, 2 1 3 ಆಗುತ್ತೆ, 4 plus 1 ಅಲ್ಲಿಗೆ 4 ಇರೋ ಹತ್ರ 1 ಕೊಡಿ, 1 ಇರೋ ಹತ್ರ 1 ಕೊಡಿ, ರಿಮೈನಿಂಗ್ zeros ಮಾಡಿ. ಇದರದ್ದು ವ್ಯಾಲ್ಯೂ ಬಂದು 5 ಸ್ಟೂಡೆಂಟ್ಸ್.
ನೀವು ಬೇಕಾದ್ರೆ 3 ಡಿಜಿಟ್ಸ್ ಅಲ್ಲೇ ಬರ್ಕೋಬಹುದು ಇದನ್ನ ಹೀಗೆ ಗೊತ್ತಾಗ್ತಿದ್ಯಾ ಅಗೇನ್ 6 6 ಹೇಗೆ ಯಾವ್ದನ್ನ ಆಡ್ ಮಾಡಿದ್ರೆ 6 ಬರುತ್ತೆ 4 ಪ್ಲಸ್ 2 4 ಎಲ್ಲಿದೆ 100 2 ಎಲ್ಲಿದೆ 100 ರಿಮೈನಿಂಗ್ ಆಲ್ zeros ಐಡಿಯಾ ಬಂತಾ ಎನಿ ಕನ್ಫ್ಯೂಷನ್ ಸ್ಟೂಡೆಂಟ್ಸ್ ಅದಾಗಿದ ತಕ್ಷಣ ಈಗ ಯಾವುದು 7 7 ಗೆ ಹೆಂಗ್ ಮಾಡಬೇಕು 4 2 6 4 plus 2 6 6 plus 1 7 ನೋಡಿ 1 again 1 remaining 0 is it clear students which is the last one that is called 8 how to write 8 students 8 we are having direct 1 0 0 0 this is called the technique of 8-4-2-1 technique 8-4-2-1 ಗೆ ಲಿಮಿಟ್ ಮಾಡ್ಕೋಬೇಡಿ 8 ವರೆಗೂ ಬರ್ತಿದ್ದೀನಿ ಸರ್ 9 ಬರಬೇಕು ಅಂತಂದ್ರೆ ಏನ್ ಮಾಡಬೇಕು ತುಂಬಾ ಸಿಂಪಲ್ ನೋಡಿ 8-4-2-1 if you want for 9 it's very easy 8 1 8 1 9 ಆಯ್ತು ರಿಮೈನಿಂಗ್ 0 ಯಾವುದು 1 ಇದೆ ಅದನ್ನ ಕೌಂಟ್ ಮಾಡ್ಕೊಳ್ಳಿ ಯಾವುದು zeros ಇದೆ ಅದನ್ನ ಬಿಟ್ಬಿಡಿ ಈ ಟೆಕ್ನಿಕ್ ನಾವು ಕರೆಯುವಂತದ್ದು 8-4-2-1 ಸಿಂಪಲ್ ಟೆಕ್ನಿಕ್ ಅಂತ ಏನಂತ ಕರಿತೀವಿ 8-4-2-1 simple technique for binary if you want to convert from any number system to any other number system you should find out the binary also so ನಮ್ಮ binary ಇಂದ ಕನ್ವರ್ಷನ್ಸ್ ಅಂತ ಬೇಕಾದಾಗ ನಮಗೆ 8-4-2-1 ಟೆಕ್ನಿಕ್ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ ಸೊ 8 ಆಗಿದ ತಕ್ಷಣ 16 ಮಾಡ್ಕೊಳ್ಳಿ 16 ಆಗಿದ ತಕ್ಷಣ 32 ಎಷ್ಟಾದ್ರೂ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ we can write a binary number for any other number system this is called the technique any confusion right friends neat ಆಗಿ ಬರ್ಕೊಂಡ್ಬಿಡಿ ಇದನ್ನೆಲ್ಲ ನಾನು so you can continue 10 ಬರಿಬಹುದು ನೀವು 11 ಬರಿಬಹುದು 12 ಬರಿಬಹುದು 13 14 you can continue students got an idea shall I wrap this yes say students ತುಂಬಾ ಸಿಂಪಲ್ ಹೇಗೆ ಸರ್ ನೆಕ್ಸ್ಟ್ ದ ಲಿಸ್ಟ್ ನಂಬರ್ 7 ಲಿಸ್ಟ್ ಅಲ್ಲಿ ಮೈನ್ ಲಿಸ್ಟ್ ಅಲ್ಲಿ ನಂಬರ್ 7 ಕನ್ವರ್ಷನ್ಸ್ ಅಲ್ಲಿ ಯಾವುದು ಬೈನರಿ ಟು ಆಕ್ಟಲ್ ತುಂಬಾ ಈಜಿ ಸ್ಟೂಡೆಂಟ್ಸ್ ಬೈನರಿ ಟು ಆಕ್ಟಲ್ ನಿಮ್ಮ ಕಾನ್ಸಂಟ್ರೇಷನ್ ಕಂಪ್ಲೀಟ್ ಇಲ್ಲಿ ಹೇಗೆ ಸರ್ ಬೈನರಿ ಟು ಆಕ್ಟಲ್ ಕನ್ವರ್ಟ್ ಮಾಡೋದು ಬೈನರಿ ಅಂದ ತಕ್ಷಣ ನಿಮಗೆ zeros ಇರುತ್ತೆ ಇಲ್ಲ 1s ಇರುತ್ತೆ ಸ್ಟೂಡೆಂಟ್ಸ್ ಅಷ್ಟೇ ಕ್ಲಿಯರ್ ಆಕ್ಟಲ್ ಅಂದ ತಕ್ಷಣ ದ ಮ್ಯಾಕ್ಸಿಮಮ್ you can guess 8 numbers only ಎಷ್ಟು ಆಕ್ಟಲ್ ಬೇಸ್ ವ್ಯಾಲ್ಯೂ 8 ಸ್ಟೂಡೆಂಟ್ಸ್ ಅಲ್ಲಿಗೆ 0 to 7 ಮಾತ್ರ ಬರುತ್ತೆ 0 to 7 ಅಂದ ತಕ್ಷಣ 3 ಡಿಜಿಟ್ಸ್ ಅಲ್ಲಿ ಮಾತ್ರ ಬರುತ್ತೆ ಬಹಳ ಚೆನ್ನಾಗಿ ನೆನಪಿಟ್ಕೊಳ್ಳಿ ನೋಡಿ ಸ್ಟೂಡೆಂಟ್ಸ್ ತುಂಬಾ ಸಿಂಪಲ್ ಬೈನರಿ ಟು ಆಕ್ಟಲ್ ಹೇಗೆ ಕನ್ವರ್ಟ್ ಮಾಡೋದು ಫಾರ್ ಎಕ್ಸಾಂಪಲ್ ಇಟ್ ಈಸ್ 101 12 ಇದೆ ಸ್ಟೂಡೆಂಟ್ಸ್ you should convert to the 8 ನೋಡಿ ಎಷ್ಟು ಸಿಂಪಲ್ ಇದು 101 12 ಇದೆ ನೀವು ಎಲ್ಲಿ ಕನ್ವರ್ಟ್ ಮಾಡಬೇಕು 8 ಗೆ ಕನ್ವರ್ಟ್ ಮಾಡಬೇಕು ಸ್ಟೂಡೆಂಟ್ಸ್ ಹಾಕೊಳ್ಳಿ ಇಟ್ ಇಸ್ 101 ಸೊ 8-4-2-1 ಟೆಕ್ನಿಕ್ ನಮ್ಗೆ ಇದೆ 8-4-2-1 ಅಂತಂದ್ರೆ 4 ಡಿಜಿಟ್ಸ್ ಸ್ಟೂಡೆಂಟ್ಸ್ ನಮ್ಗೀಗ 8 ಬೇಡ ನೋಡಿ 8-4-2-1 8 ಇಲ್ಲ ಬಿಟ್ಬಿಡಿ ಈಗ 4 to 1 ಸಾಕು 4 to 1 ಅಲ್ಲಿ ಯಾವ್ಯಾವ್ದು ಇದೆ ಕೌಂಟ್ ಮಾಡಿ ನೋಡೋಣ 4 ಇದೆ 0 ಇದೆ ಬಿಟ್ಬಿಡಿ 2 ನ 1 ಇದೆ 4 plus 1 how much 5 is the answer ನೋಡಿ ಎಷ್ಟು ಸಿಂಪಲ್ ಬೈನರಿ ಟು ಆಕ್ಟಲ್ ಐಡಿಯಾ ಬಂತಾ again I am explaining students ನಿಮ್ಮ ಕಾನ್ಸಂಟ್ರೇಷನ್ ಕಂಪ್ಲೀಟ್ ಇಲ್ಲಿರಲಿ ಹೇಗೆ ಬೈನರಿ ಇಂದ ಆಕ್ಟಲ್ ಕನ್ವರ್ಟ್ ಆಗುತ್ತೆ ಅಂತಂದ್ರೆ ಸಿಂಪಲ್ ಟೆಕ್ನಿಕ್ we are having the question of 101 binary to octal 8-4-2-1 ಟೆಕ್ನಿಕ್ ಹಾಕಿದ್ದೀನಿ 8 ಇಲ್ಲ ಅದಕ್ಕೆ ರಬ್ ಮಾಡ್ಬಿಟ್ಟಿದ್ದೀನಿ 8 ಬೇಕಾಗಿಲ್ಲ ಶಾರ್ಟ್ ಆಗಿ ಬರ್ಕೊಂಡಿದ್ದೀನಿ 4-1 ಯಾವ್ದು 1 ಇರುತ್ತೆ ಅದನ್ನ ಕೌಂಟ್ ಮಾಡ್ಕೊಳ್ಳಿ ಯಾವ್ದು 0 ಇರುತ್ತೆ ಅದನ್ನ ಬಿಟ್ಬಿಡಿ 1 ಯಾವ್ದಕ್ಕಿದೆ 4 ಗಿದೆ ಕೌಂಟ್ ಮಾಡಿ 2 ನ ಬಿಟ್ಬಿಡಿ 1 ಗಿದೆ 4 plus 1 is equal to 5 ನೀವು ಬೈನರಿ ಇದರ ಪ್ರೀವಿಯಸ್ ಟೇಬಲ್ ಕೂಡ ನೋಡ್ಕೋಬಹುದು ನೀವು ಅಲ್ಲಿ 0-1-0-1 ಇರುತ್ತೆ 0 ನ ಬಿಟ್ಬಿಡಿ ಸ್ಟಾರ್ಟಿಂಗ್ ಅಲ್ಲಿ ಇರೋ 0 ಯಾಕೆಂದ್ರೆ 3 ಡಿಜಿಟ್ಸ್ ಆರ್ ಎನಫ್ ಐಡಿಯಾ ಬಂತಾ
Yes, question number 2 students. Question number 2. Write down students. So it is 2. You should convert to the 8. Sir, ಹೀಗಿದ್ರೆ ಪ್ರಾಬ್ಲಮ್ ಹೇಗೆ ಕನ್ವರ್ಟ್ ಮಾಡೋದು? ನೋಡಿ ಫ್ರೆಂಡ್ಸ್, ಇರೋದ್ರಲ್ಲಿ 3 ನ ಡಿವೈಡ್ ಮಾಡ್ಕೊಳ್ಳಿ. ನೀವೇ ಈ ಕಡೆಯಿಂದ ಡಿವೈಡ್ ಮಾಡ್ಕೊಳ್ಳಿ, ಯಾವತ್ತು ರೈಟ್ ಸೈಡ್ ಇಂದ ಡಿವೈಡ್ ಮಾಡಿ. ಐಡಿಯಾ ಬರ್ತಾ ಇದೆಯಾ? ರೈಟ್ ಸೈಡ್ ಇಂದ ಡಿವೈಡ್ ಮಾಡಿ. ನೋಡಿ, ಇದು ಒಂದು ಗ್ಯಾಂಗ್, ಈಗ ಇದು ಒಂದು ಗ್ಯಾಂಗ್, ಇದು ಒಂದು ಗ್ಯಾಂಗ್. ಈಗ ಬರ್ಕೊಳ್ಳಿ ಸ್ಟೂಡೆಂಟ್ಸ್. ನೋಡಿ ಇಲ್ಲಿಂದ 1 0 1 ಈ ಟೀಮ್. ಐಡಿಯಾ ಬರ್ತಾ ಇದೆಯಾ? ಈಗ ಈ ಟೀಮ್ 1 1 0. Again ಈ ಟೀಮ್ 1 0 1. ನೋಡಿ 3 ಮೆಂಬರ್ಸ್ ನ ನಾನು ಒಂದೊಂದು ಟೀಮ್ ಮಾಡಿದ್ದೀನಿ. ತುಂಬಾ ಸಿಂಪಲ್. ಇದಕ್ಕೆ 8 4 2 1 ಅಪ್ಲೈ ಮಾಡಿ. ಅಲ್ಲಿಗೆ 8 4 2 1 ಅಂದ ತಕ್ಷಣ ನಮಗೆ ಆಕ್ಟಲ್ ಅಲ್ಲಿ ಬರೋದು ಬರೀ 4 2 1 ಅಷ್ಟೇ ಸ್ಟೂಡೆಂಟ್ಸ್. ಕನ್ಫ್ಯೂಷನ್ ಬೇಡ. ನೋಡಿ 4 2 1 4 2 1 4 2 1 ನೀವೇ ಬರೀರಿ. ಯಾವುದು ವ್ಯಾಲ್ಯೂ? 4 ಇದೆ, 2 ಇದೆ ಬಿಟ್ಬಿಡಿ, 1 ಇದೆ. 4 plus 1 how much? 5 is the answer. ಕರೆಕ್ಟಾ? ಇಲ್ಲಿ ಬನ್ನಿ, 4 ಗೆ 0 ಇದೆ ಬಿಟ್ಬಿಡಿ ಸ್ಟೂಡೆಂಟ್ಸ್. 2 1 2 plus 1 it is 3. ಇಲ್ಲಿ ಬನ್ನಿ, 4 ಇದೆ 1 4 2 ಬಿಟ್ಬಿಡಿ, 1 ಇದೆ 4 plus 1 it is 5. The final answer 5 3 5 is the answer. This is called ಬೈನರಿ ಟು ಆಕ್ಟಲ್. ಇದನ್ನ ನಾವು ಕರೆಯುವಂತದ್ದು ಬೈನರಿ ಟು ಆಕ್ಟಲ್ ಅಂತ ಕರೀತಾರೆ. ತಲೆ ಹೋಯ್ತಾ? ರೈಟ್ ಡೌನ್ ಸ್ಟೂಡೆಂಟ್ಸ್. ಫಿನಿಶ್ ಆಯ್ತಾ? ದ ಪ್ರಾಬ್ಲಮ್ ನಂಬರ್ 3. ಐ ಹೋಪ್ ಈಸಿ ಇದೆ ಅನ್ಸುತ್ತೆ. ಎಲ್ಲಿಗೂ ಅರ್ಥ ಆಗ್ತಿದೆಯಲ್ಲ? ಸ್ಟೂಡೆಂಟ್ಸ್ 3 3 again ಡಿವೈಡ್ ಮಾಡ್ಕೋಬೇಕು. ಇಲ್ಲಿ 3 ದ ಡಿವೈಡ್ ಮಾಡಿ, ಇಲ್ಲಿ 3 ದ ಡಿವೈಡ್ ಮಾಡಿ. ಈ 1 ಸೆಪರೇಟ್ ಇದ್ದಾನೆ, 1 ಇರಬೇಕು. ಅವನೊಬ್ಬನೇ 1 ಟೀಮ್. ನೋಡಿ ಇಲ್ಲಿಂದ ಡಿವೈಡ್ ಮಾಡ್ಕೊಳ್ತಾ ಬನ್ನಿ. 1 0 1 ಇವರು. ಇಲ್ಲಿ ಬಂದಾಗ 1 1 0. ಇಲ್ಲಿ ಬಂದ್ರೆ 1 ಸೆಪರೇಟ್. ಬರೀಲಿ ಈಗ 4 2 1. ಇವನ ಹತ್ರ 1 ಮಾತ್ರ. ಇವನು 4 2 1, ಇವನು 4 2 1. So 1 1 ಹತ್ರ ಇದೆ, exactly 1. 4 ಬಿಟ್ಬಿಡಿ, 2 plus 1 3. 2 ಬಿಟ್ಬಿಡಿ, 4 plus 1 5. So the final answer 1 3 5. It is called the final answer. Right now friends, ತುಂಬಾ easy the technique. We are at the technique of binary to octal. Is it clear students? Take to the next one. Binary to hexadecimal. Write the heading students. Ellu barkoli. Binary to hexadecimal, that is called point number 8. Binary to hexadecimal technique. Right now friends, point number 1. So you should convert to the binary to hexadecimal students. So ಆಗ್ಲೇ ನಾವು ಏನು ಮಾಡ್ತಿದ್ವಿ, binary to octal ಅಂದಾಗ 3 3 ಡಿವೈಡ್ ನ ಮಾಡ್ತಿದ್ವಿ. ನೆನಪಿಟ್ಕೊಳ್ಳಿ, ಈಗ 3 3 ಡಿವೈಡ್ ಮಾಡೋ ಹಾಗಿಲ್ಲ ಸ್ಟೂಡೆಂಟ್ಸ್, 4 4 ಡಿವೈಡ್ ಮಾಡಬೇಕು. ನೋಡಿ 1 2 3 4 ಒಂದು ಟೀಮ್, 1 2 3 4 ಒಂದು ಟೀಮ್, 1 2 3 4 ಇನ್ನೊಂದು ಟೀಮ್. ಬರೀತಾ ಬನ್ನಿ ಸ್ಟೂಡೆಂಟ್ಸ್. 0 1 1 1 ಒಂದು ಟೀಮ್. ಈ 4 ಬನ್ನಿ. 0 0
1 0. Your 4 members one team ಬರ್ರಿ 1 1 0 1 4 4 each team. So ಹಾಕಿ 8 4 to 1 8 4 to 1 8 4 to 1 8 ಇದೆ ಕೌಂಟ್ ಮಾಡಿ 4 ಬಿಟ್ಬಿಡಿ 2 ಇದೆ ಕೌಂಟ್ ಮಾಡಿ 1 ಇದೆ ಕೌಂಟ್ ಮಾಡಿ 8 plus 2 10 10 plus 1 it is 11. So again 8 0 ಇದೆ ಬಿಟ್ಬಿಡಿ 4 ಇದೆ ಕೌಂಟ್ ಮಾಡಿ 2 ಬಿಡಿ 1 ಬಿಡಿ it is 4. 8 ಕೌಂಟ್ ಮಾಡಿ 4 ಕೌಂಟ್ ಮಾಡಿ 2 ಕೌಂಟ್ ಮಾಡಿ 1 ಬಿಟ್ಬಿಡಿ 8 plus 4 12 12 plus 2 14. ಅಲ್ಲಿ 14 ಅಂದಿದ ತಕ್ಷಣ ನಮ್ಮ ನಾರ್ಮಲ್ ಟೇಬಲ್ ಒಂದು ರೆಡಿ ಆಗಲಿ. ಯಾವುದು ಎ ಬಿ ಸಿ ಡಿ ಇ ಎಫ್. ಇಟ್ ಈಸ್ 10 11 12 13 14 15. 11 ಅಂದ್ರೆ ಎಷ್ಟು? ಇಟ್ ಈಸ್ ಬಿ. ಸೊ ಇವನ ಆನ್ಸರ್ ಬಿ. 4 ಹಾಗೆ ಇರಲಿ. 14 ಅಂದ್ರೆ ಎಷ್ಟು? ಇಟ್ ಈಸ್ ಇ. ಅಲ್ಲಿಗೆ ಫೈನಲ್ ಆನ್ಸರ್ ಎಷ್ಟು? ಬಿ 4. ಇ is the final answer. Right friends, easy ಇದಲ್ಲ. ಸೊ ಬೈನರಿ ಟು ಆಕ್ಟಲ್ ನೀವು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರು ಅಂತಂದ್ರೆ ಬೈನರಿ ಟು ಹೆಕ್ಸಾಡೆಸಿಮಲ್ ತುಂಬಾ ಈಸಿ ಆಗ್ಬಿಡುತ್ತೆ ಸ್ಟೂಡೆಂಟ್ಸ್. ಬರ್ಕೊಳ್ಳಿ. ರೈಟ್ ಫ್ರೆಂಡ್ಸ್ 4 14 8 4 2 1 11 ಬಂದಿದೆ 11 ಗೆ ನಾವು ಬಿ ಹಾಕಬೇಕು. 14 ಬಂದಿದೆ 14 ಗೆ ನಾವು ಇ ಹಾಕಬೇಕು. ಆ ಟೆಕ್ನಿಕ್ ನಿಮ್ಗೆ ನಾನು ಆಲ್ರೆಡಿ ಹೆಕ್ಸಾಡೆಸಿಮಲ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. 10 ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು 15 ವರೆಗೂ ಎ ಬಿ ಸಿ ಡಿ ಇ ಎಫ್ ಅಂತಾನೆ ನೀವು ಬರಿಬೇಕು. ತಲೆಗೆ ಹೋಯ್ತಾ? ಎನಿ ಕನ್ಫ್ಯೂಷನ್? ಟೇಕ್ ಆನ್ ದ ಪ್ರಾಬ್ಲಮ್ ನಂಬರ್ 2 ಸ್ಟೂಡೆಂಟ್ಸ್ ಇನ್ ದ ಬೈನರಿ ಟು ಹೆಕ್ಸಾಡೆಸಿಮಲ್ ಓನ್ಲಿ. ಇನ್ನೊಂದು ಮಾಡಿ ನಿಮ್ಗಿರೋ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. So it is 2. You should convert to the 16. My dear friends, it is 2. You should convert to the 16. Nodi 1 1 triple 1 0 1 double 0 double 1 double 0 1 student 4 14. ಇಲ್ಲಿ 1 team. Again 1 double 0 1 1 team. Again 0 triple 1 1 team. Ready students? 1 0 0 1. Again 1 double 0 1. Again 0 triple 1. See, idea banta? So you should write 8 4 2 1 8 4 2 1 8 4 2 1. Count ಮಾಡಿ 8 plus 4 12 12 plus 2 14. 0 ಇರೋದನ್ನ ನೀವು ಬಿಟ್ಬಿಡಬೇಕು. It is 8 and 1 8 plus 1 9. So same to same 8 plus 1 9. So 14 ಅಂದ ತಕ್ಷಣ ನಿಮ್ಮ ಹತ್ರ ನೆನಪಿರಲಿ it is called E. The answer is E double 9. Right now students, E double 9. Binary to hexadecimal number system. 4 4 divide ಮಾಡ್ಕೊಳ್ಳಿ. ಲಾಸ್ಟ್ ಅಲ್ಲಿ ಏನಾದರೂ ಕಡಿಮೆ ಬಂದು 4 4 ಡಿವೈಡ್ ಆದ್ರೂನು ಅಂತಂದ್ರೆ ಟೆನ್ಷನ್ ತಗೋಬೇಡಿ. ಎಷ್ಟು ಬಂದಿದ್ರೆ ಅಷ್ಟೇ ಸಾಕು. 2 digits 2 digits ಬರಲಿ. 3 digits 3 digits ಬರಲಿ. 4 digits 4 digits ಕಂಪ್ಲೀಟ್ ಬರಲಿ. Idea banta? Take on the next technique students, that is called binary in the others ಆಗೋಯ್ತು students ನೆನಪಿರಲಿ. ಈಗ ನಮಗೆ ನೆಕ್ಸ್ಟ್ ಆಕ್ಟಲ್ ಬಂದ್ ಮಾಡೋಣ. ಯಾವುದು? ಪಾಯಿಂಟ್ ನಂಬರ್ 9 which is called octal. Octal to binary. ರಿವರ್ಸ್ ಆರ್ಡರ್. Octal to binary ಅಂತಂದ್ರೆ ಯಾವುದು?
ರಿವರ್ಸ್ ಆರ್ಡರ್. ಹೆಂಗೆ ರಿವರ್ಸ್ ಆರ್ಡರ್ ಮಾಡೋದು? ರೈಟ್ ಫ್ರೆಂಡ್ಸ್, ಪ್ರಾಬ್ಲಮ್ ನಂಬರ್ 1 ಏನು? 3 2 5. It is 8 students. You should convert to the 2. 3 2 5 8 ಅಲ್ಲಿ ಇದೆ. ನಾವೆಲ್ಲ ಕನ್ವರ್ಟ್ ಮಾಡ್ತಾ ಇದೀವಿ? 2 ಕನ್ವರ್ಟ್ ಮಾಡ್ತಾ ಇದೀವಿ. ಹೇಗೆ ಸರ್ ಕನ್ವರ್ಟ್ ಮಾಡೋದು? ತುಂಬಾ ಈಸಿ ಸ್ಟೂಡೆಂಟ್ಸ್. ನೋಡಿ, 3 ನ ಬರ್ಕೊಳ್ಳಿ, 2 ನ ಬರ್ಕೊಳ್ಳಿ, 5 ನ ಬರ್ಕೊಳ್ಳಿ. ನಮಗೆ ಆಕ್ಟಲ್ ಅಂದ ತಕ್ಷಣ ಬರೋದೆ 4 to 1 ಮಾತ್ರನೇ. ಅಂದ್ರೆ 3 ಡಿಜಿಟ್ಸ್. 4 2 1 4 2 1 4 2 1 3 ಡಿಜಿಟ್ಸ್ ಅಲ್ಲಿ ಆನ್ಸರ್ ಬರುತ್ತೆ. ಹೆಂಗ್ ಬರೆಯೋದು? 3 ಗೆ ಯಾವುದು? 2 ಗೆ 1 ಕೊಡಿ, 1 ಗೆ 1 ಕೊಡಿ, 2 + 1 3 ಆಗುತ್ತೆ, ರಿಮೈನಿಂಗ್ 0 ಕೊಡಿ. ಇಲ್ಲಿ ಬಂದಾಗ 2 ಗೆ 1 ಕೊಡಿ, ರಿಮೈನಿಂಗ್ 0. ಸೇಮ್ ಬೈನರಿ ಟೆಕ್ನಿಕ್ ಸ್ಟೂಡೆಂಟ್ಸ್, 8-4-2-1 ಟೆಕ್ನಿಕ್. 5 ಬೇಕು ಅಂತಂದ್ರೆ 4 1 ಕೊಡಿ, 1 1 ಕೊಡಿ, ರಿಮೈನಿಂಗ್ 0. ನೋಡಿ ಎಷ್ಟೇ ಆನ್ಸರ್. ಇದನ್ನ ಜಾಯಿನ್ ಅಲ್ಲಿ ಬರಲಿ. 0 1 1 0 1 0 1 0 1. It is called octal to binary. ಅವಾಗಲೇ ಕ್ವಶನ್ ಹೆಂಗಿತ್ತು ಇದನ್ನ ಮಾಡಿದ್ವಿ. ಈಗ ಕ್ವಶನ್ ಹೀಗಿದೆ, ಆಪೋಸಿಟ್ ಕನ್ವರ್ಟ್ ಮಾಡಿ ಅಷ್ಟೇ. ರೈಟ್ ಸ್ಟೂಡೆಂಟ್ಸ್, ಈಸಿ ಟೆಕ್ನಿಕ್. Take on the problem number 2 students. Problem number 2, which is called 4 6 0. So ಇವನು 8 ಅಲ್ಲಿ ಇದ್ದಾನೆ, ನಾವು 2 ಗೆ ಕನ್ವರ್ಟ್ ಮಾಡಬೇಕು. ಸೊ 4 ಬರ್ಕೊಳ್ಳಿ, 6 ಬರ್ಕೊಳ್ಳಿ, 0 ಬರ್ಕೊಳ್ಳಿ, 4 to 1 ಮಾಮೂಲಿ ಹಾಕೊಳ್ಳಿ. ಸೊ 4 ಗೇನು 4 1 ಡೈರೆಕ್ಟ್ ಆಗಿ ಇದನ್ನ ಹಾಕಿ, ರಿಮೈನಿಂಗ್ 0s. 6 ಗೆ ಬಂದ್ರೆ 4 + 2 ರಿಮೈನಿಂಗ್ 0. 0 ಅಂದ ತಕ್ಷಣ 3 0ಗಳ ಕರೆಕ್ಟಾ? ಹಾಕಿ ಆನ್ಸರ್ 1 0 0 1 1 0 3 0. ಇದು ಆನ್ಸರ್. ರೈಟ್ ಸ್ಟೂಡೆಂಟ್ಸ್, ಈಸಿ ಇದಲ್ಲ ಆಕ್ಟಲ್ ಟು ಬೈನರಿ. Clear students? Over. Take on the next one. The next technique, which is called octal to hexadecimal. Octal to hexadecimal. ಲಿಸ್ಟ್ ನೋಡ್ಕೊಳ್ತಾ ಇರಬೇಕು, ಕನ್ಫ್ಯೂಷನ್ ಬೇಡ. ಆಕ್ಟಲ್ ಟು ಹೆಕ್ಸಾಡೆಸಿಮಲ್ ಬರಬೇಕು ಅಂತಂದ್ರೆ ನಿಮ್ಮ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಇಲ್ಲಿ ಕೊಡಿ ಸ್ಟೂಡೆಂಟ್ಸ್, ತುಂಬಾ ಇಂಪಾರ್ಟೆಂಟ್. ಆಕ್ಟಲ್ ಟು ಹೆಕ್ಸಾಡೆಸಿಮಲ್ ಬರಬೇಕು ಅಂದ್ರೆ ಇನ್ನೊಂದು ಜರ್ನಿ ಇದೆ ನೋಡಿ. ಇದು ಆಕ್ಟಲ್, ಇದು ಹೆಕ್ಸಾಡೆಸಿಮಲ್. ನೀವು ಬೈನರಿಗೆ ಹೋಗ್ಬಿಟ್ಟ ಬರಬೇಕು. ಅಂದ್ರೆ ಆಕ್ಟಲ್ ಟು ಹೆಕ್ಸಾಡೆಸಿಮಲ್ ಹೋಗ್ಬೇಕು ಅಂದ್ರೆ ಆಕ್ಟಲ್ ಇಂದ ಬೈನರಿ ಬರಬೇಕು, ಬೈನರಿ ಇಂದ ಹೆಕ್ಸಾಡೆಸಿಮಲ್ ಹೋಗ್ಬೇಕು. ನೀವು ಹೆಕ್ಸಾಡೆಸಿಮಲ್ ಟು ಆಕ್ಟಲ್ ಮಾಡುವಾಗಲೂ ಸೇಮ್ ಟೆಕ್ನಿಕ್. ಹೆಕ್ಸಾಡೆಸಿಮಲ್ ಟು ಆಕ್ಟಲ್ ಮಾಡಬೇಕು ಅಂದ್ರೆ ಹೆಕ್ಸಾಡೆಸಿಮಲ್ ಇಂದ ಬೈನರಿ ಬರಬೇಕು, ಬೈನರಿ ಇಂದ ಆಕ್ಟಲ್ ಹೋಗ್ಬೇಕು. ಗೊತ್ತಾಗ್ತಿದೆಯಾ? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಹೇಗೆ ಇದನ್ನ ಕನ್ವರ್ಟ್ ಮಾಡೋದು ಅಂತಂದ್ರೆ. ಪ್ರಾಬ್ಲಮ್ ನಂಬರ್ 1 that is called octal students. ನೆನ್ಪಿಟ್ಕೊಳ್ಳಿ, 2 6 3. It is from 8. You should convert to the 16. But before converting to the 16, you should convert it to the binary, nothing but 2. ಅವಾಗಲೇ ಮಾಡಿದ್ದೆ ಏನು? 2 6 3 4 2 1 4 2 1 4 2 1. 2 ಗೇನು 1 0 0. 6 ಗೇನು 1 1 0. 3 ಗೇನು 0 1 1. ಐಡಿಯಾ ಬಂತಾ? ಇಲ್ಲಿಗೆ ನಾವು ಬೈನರಿ ಕನ್ವರ್ಟ್ ಮಾಡಿದ್ವಿ, 8-4-2-1 ಟೆಕ್ನಿಕ್ ಯೂಸ್ ಮಾಡಿದ್ವಿ. ಬಟ್ ಆಫ್ಟರ್ ಕನ್ವರ್ಟಿಂಗ್ ಆಫ್ ದ ಬೈನರಿ, ಯು ಶುಡ್ ಕನ್ವರ್ಟ್ ಇಟ್ ಟು ದ ಹೆಕ್ಸಾಡೆಸಿಮಲ್. ಬೈನರಿ ಇಂದ ಹೆಕ್ಸಾಡೆಸಿಮಲ್ ಹೆಂಗ್ ಕನ್ವರ್ಟ್ ಮಾಡ್ತೀವಿ? ಇದೇ ಕ್ವಶನ್ ಇದ್ರೆ 4 4 ಡಿವೈಡ್ ಮಾಡ್ತೀವಿ. 1 2 3 4 ಇಲ್ಲಿಗೆ ಒಂದು ಗ್ಯಾಂಗ್, 1 2 3 4 ಇಲ್ಲಿಗೆ ಒಂದು ಗ್ಯಾಂಗ್, ರಿಮೈನಿಂಗ್ ಬಿಟ್ಬಿಟ್ಟು. ಐಡಿಯಾ ಬಂತಾ? ಹೇಗೆ? 0 1 0 1 1 ಡಬಲ್ 0 ಡಬಲ್ 1 ಹಿಂಗಿರುತ್ತೆ. ತಲೆಗೋಯ್ತಾ? ಇದನ್ನ ನಾವು 8-4-2-1 ಟೆಕ್ನಿಕ್ ಮಾಡ್ಬೇಕು. ಹೆಂಗೆ? ಇಲ್ಲಿದೆ ನೋಡಿ, 8
4 2 1 ಇದನ್ನ ಬಿಟ್ಬಿಟ್ಟಿದ್ದೀನಿ ನಾನು, ಯಾಕಂದ್ರೆ ಅದು ಒಂದೇ 0 ಇದೆ. ಇಲ್ಲಿ ಬರೆಯುವಾಗ 8 4 2 1 ನಾನು ಇದು ಚಿಕ್ಕದಾಗಿ ಬರೀತಾ ಇದ್ದೀನಿ, ನಿಮ್ಗೆ ಗೊತ್ತಾಗದೇ ಇದ್ರೂ ಪರವಾಗಿಲ್ಲ, ನೆನ್ಪಿಟ್ಕೊಳ್ಳಿ ಸಾಕು. ನೀವು ಇಲ್ಲಿ ಬರೀತಾ ಇದ್ರು ಬಾರಿಸಿದೆ, ಡೈರೆಕ್ಟ್ ಆನ್ಸರ್ ಬೇಕು ಅಷ್ಟೇ ನಮಗೆ. ಈಗ ಇದನ್ನ ಕನ್ವರ್ಟ್ ಮಾಡಿ, ಇದು ಆಲ್ರೆಡಿ 0 ಬಿಟ್ಟು ಇದು ಏನಿದೆ ಸಿಂಪಲ್ 8 ಕೌಂಟ್ ಮಾಡಿ, 2 ಕೌಂಟ್ ಮಾಡಿ 10 ಆಯ್ತು, 1 ಕೌಂಟ್ ಮಾಡಿ 11 ಆಯ್ತು. 4 ಯಾಕೆ ಕೌಂಟ್ ಮಾಡಲಿಲ್ಲ, 0 ಇದೆ ಬಿಟ್ಬಿಡ್ತಾ ಇದ್ದೀನಿ. ಇಟ್ ಈಸ್ 11. ಸೊ again 8 ಬೇಡ 4 ಬೇಡ, 2 + 1 ಇಟ್ ಈಸ್ 3. 11 ಅಂದಿದ ತಕ್ಷಣ ಆನ್ಸರ್ ಎಷ್ಟು, A 10 B 11, ಅಲ್ಲಿ ಇವನು B. ವಾಟ್ ಈಸ್ ದ ಫೈನಲ್ ಆನ್ಸರ್? 0 ಇದೆ, 0 ಹಾಕಿ, 0 ಇಲ್ಲೇ ಇದೆ, 11 ಬದಲು B ಹಾಕಿ, again 3 ಹಾಕಿ. This is called the final answer. ನೋಡಿ, right down students, 0 B 3. ಸ್ವಲ್ಪ ಕನ್ಫ್ಯೂಸ್ ಆಯ್ತಾ? I'll explain it. Let's concentrate here students. When we are going to convert to the octal to hexadecimal, you should think once students, before entering to the octal to hexadecimal, you should convert octal to the binary, then only you can convert to the hexadecimal. ಅಂದ್ರೆ octal ಇಂದ binary ಬನ್ನಿ, binary ಇಂದ hexadecimal ಹೋಗಿ. ಹೆಂಗೆ? 2 6 3 ಇದೆ, 2 separate 6 separate 3 separate 4 to 1 ಫಾರ್ಮುಲಾ, ಅದಕ್ಕೆ ಬೈನರಿಗೆ ಆಲ್ರೆಡಿ ಕನ್ವರ್ಟ್ ಮಾಡಿದಿರಿ. ಕನ್ವರ್ಟ್ ಮಾಡಿದ ತಕ್ಷಣ ಆಕ್ಟಲ್ ಟು ಬೈನರಿ ಅದು ಬಂದಿರುತ್ತೆ. ನೀವು ಅದನ್ನ ಹೆಕ್ಸಾಡೆಸಿಮಲ್ ಕನ್ವರ್ಟ್ ಮಾಡಬೇಕಾದ್ರೆ 4 4 ಡಿವೈಡ್ ಮಾಡಿ. ನೋಡಿ 1 1 0 0 1 ಟೀಮ್, 1 1 0 1 ಇನ್ನೊಂದು ಟೀಮ್, 0 ಸಪರೇಟ್ ಇಟ್ಟಿದ್ದೀನಿ. ಈ 4 1 ಟೀಮ್ ಗೆ ಹಾಕಿದ್ದೀನಿ, ಇಲ್ಲಿರೋ 4 1 ಟೀಮ್ ಹಾಕಿದ್ದೀನಿ. 8 4 2 1 ಫಾರ್ಮುಲಾ ಯೂಸ್ ಮಾಡ್ತಿದ್ದೀನಿ. ಈ 8 4 2 1 ಅಲ್ಲಿ 4 ಗೆ ಆನ್ಸರ್ 11 ಬಂದಿದೆ, ಈ 8 4 2 1 ಅಲ್ಲಿ ಆನ್ಸರ್ 3 ಬಂದಿದೆ. 11 again convert ಮಾಡಿ B ಆಗುತ್ತೆ. again 0 B 3 the final answer. Any doubts students? Idea ಬಂತಾ? Take on the problem number 2. ಈ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ students. Problem number 2 ತಗೊಳ್ಳಿ. It is 460. So ಇಲ್ಲೇನ್ ಮಾಡಿ 8 ನಾವು ಕನ್ವರ್ಟ್ ಮಾಡ್ತಿರೋದು ಎಲ್ಲಿಗೆ 60 ಹಾಕಿ 4 6 0. 4 ಗೆ ಏನ್ ಮಾಡ್ಬೇಕು ನಾವು ಬೈನರಿ ಕನ್ವರ್ಟ್ ಮಾಡಬೇಕು, 4 to 1 4 to 1 4 to 1 4 to 1 ಅಲ್ಲಿ 1 double 0, 6 ಗೆ double 1 0, ಇಲ್ಲಿ 3 zeros. Is it clear students? So ಇಲ್ಲಿಗೆ ಬೈನರಿ ಕನ್ವರ್ಟ್ ಆಗುತ್ತೆ. You should again divide it as a 4 4 digits. 1 2 3 4 divide ಮಾಡಿ 1 2 3 4 again 1 separate ಮಾಡಿ. ತುಂಬಾ ಸಿಂಪಲ್. ಈ 1 separate ಮಾಡಿದ ತಕ್ಷಣ 1 ನ ಹಾಗೆ ಇಡಿ, ಈ 4 digits ಬರ್ಕೊಳ್ಳಿ 0 0 1 1, ಈ 4 separate ಬರ್ಕೊಳ್ಳಿ 0 0 0, again 8 4 2 1 8 4 2 1. ಇವನು 1 ಅಷ್ಟೇ ಸ್ಟೂಡೆಂಟ್ಸ್, as it is 1 ಬರ್ತಾನೆ. ಇದ್ರ ವ್ಯಾಲ್ಯೂನ ತಗೊಳ್ಳಿ, 8 4 ಇಲ್ಲ, 2 + 1 ಎಷ್ಟು 3, again 4 zeros, the value is 0. The final answer is 1 3 0 is the final answer. ಈಗ ಅರ್ಥ ಆಯ್ತಾ? ತುಂಬಾ ಸಿಂಪಲ್ ಇದೆ, ತುಂಬಾ ಈಸಿ ಇದೆ ಸ್ಟೂಡೆಂಟ್ಸ್, ರೈಟ್? Over students? Yes, take homework students. ಎಲ್ಲರೂ homework ನ ತಗೊಳ್ಳಿ. So binary to octal study ಮಾಡಿದೀವಲ್ವಾ? So 2 it is to 8. 2 to 16. So 5 4 6 3 8 2 2 money. So it is 1 7 2 0
8 to 16. So ಒಂದು ಬೈನರಿ ಟು ಆಕ್ಟಲ್, ಬೈನರಿ ಟು ಹೆಕ್ಸಾಡೆಸಿಮಲ್, octal to binary, octal to hexadecimal. Is it clear students? 4 ಪ್ರಾಬ್ಲಮ್ಸ್ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಇವತ್ತೇನೇ ಡಿಸ್ಕಸ್ ಮಾಡಿದ್ವಿ ಅಂತ ಹೇಳ್ತಾ ಇದೀನಿ ನೋಡಿ. ತುಂಬಾ ಸಿಂಪಲ್. ಕನ್ವರ್ಷನ್ಸ್ ಅಲ್ಲಿ ಬೈನರಿ ಆಕ್ಟಲ್ 2 ಮುಗಿಸಿದ್ವಿ. ಬ್ಯಾಲೆನ್ಸ್ ಇರೋದು ಹೆಕ್ಸಾಡೆಸಿಮಲ್ ನೆನಪಿಟ್ಕೊಳ್ಳಿ. ಬೈನರಿ ಟು ಆಕ್ಟಲ್ ಕಂಪ್ಲೀಟ್, ಬೈನರಿ ಟು ಹೆಕ್ಸಾಡೆಸಿಮಲ್ ಕಂಪ್ಲೀಟ್, octal to binary complete, octal to hexadecimal is complete. 8421 ಟೆಕ್ನಿಕ್ ಕೂಡ ಇವತ್ತಿಂದ ಕಲ್ತಿದೀವಿ ಸ್ಟೂಡೆಂಟ್ಸ್. ಹೀಗೆ ನೆಕ್ಸ್ಟ್ ಟಾಪಿಕ್ಸ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೀಟಾಗಿ ಕಲ್ತ್ಕೊಂಡು ಹೋಗೋಣ. ಕೀಪ್ ಹಾರ್ಡ್ ವರ್ಕಿಂಗ್. ನಿಮ್ಮ ಒಂದು ಹೋಮ್ ವರ್ಕ್ ನ ನೀಟಾಗಿ ಮಾಡಿ. ನಿಮ್ಮ ಹೋಮ್ ವರ್ಕ್ ನ ನನ್ನ ವಾಟ್ಸ್ಆಪ್ ನಂಬರ್ಗೆ ಕಳಿಸಿ. ನಾನು ನಿಮ್ಮ ಉಮೇಶ್ ಸರ್. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.